ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಸಿಂಪಲ್ ಫಾಸ್ಟ್ ಟೆನ್ಸ್ನ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿ ಗಂಟೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುನುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ಉಸುರೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಮಾರ್ನಿಂಗ್ ಆಲ್. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತಹ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದವರು, ನೀವು ವಿದ್ಯಾರ್ಥಿಗಳು ಮತ್ತೆ ಕೇಳುಗರು ಇಂಗ್ಲಿಷ್ ಭಾಷೆಯನ್ನ ಚೆನ್ನಾಗಿ ಕಲೀಲಿ ಅಂತ ಹೇಳಿ ಅಭ್ಯಾಸ ಮಾಡ್ಲಿ, ಭಾಷೆಯನ್ನ ಬಳಸುವುದನ್ನ ಚೆನ್ನಾಗಿ ಉತ್ತಮವಾಗಿ ಕಲಿಯೋದಕ್ಕೆ ಅವಕಾಶ ಆಗ್ಲಿ ಅಂತ ಹೇಳಿ ಈ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮವನ್ನ ತಮ್ಮ ರೇಡಿಯೋ ಕೇಂದ್ರದಲ್ಲಿ ನಡೆಸ್ತಾ ಬಂದಿದ್ದಾರೆ. ನಾನು ಸದಾನಂದ ನಿಮಗೆ ಕಳೆದ 6 ತಿಂಗಳಿಂದ ಇಂಗ್ಲಿಷ್ ತರಗತಿಗಳನ್ನ ನಡೆಸ್ಕೊಡ್ತಾ ಬಂದಿದ್ದೇನೆ. ಮಕ್ಕಳೇ, ಇದುವರೆಗಿನ ತರಗತಿಗಳಲ್ಲಿ ನಾನು ನಿಮಗೆ ಇಂಗ್ಲಿಶಿನ ಅನೇಕ ಅಂಶಗಳನ್ನ ಕುರಿತು ಪರಿಚಯ ಮಾಡಿಸ್ತಾ ಬಂದಿದ್ದೇನೆ. ಅದರಲ್ಲೂ ಮುಖ್ಯವಾಗಿ ಕಳೆದ 5-6 ತರಗತಿಗಳಿಂದ ನಿಮಗೆ ಇಂಗ್ಲಿಷ್ ಟೆನ್ಸಸ್ ಅನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಈ ಇಂಗ್ಲಿಷ್ ಟೆನ್ಸ್ ಗಳ ಅಭ್ಯಾಸ ಮಾಡೋದು ಅಂತ ಹೇಳಿದ್ರೆ ಇಂಗ್ಲಿಷ್ನ ಒಂದು ಮುಖ್ಯವಾದಂತ ಅಂಶವನ್ನ ಕಲಿಯೋದು ಅಂತ ಹೇಳಿ. ಈ ವಾಕ್ಯಗಳ ರಚನೆಯ ವಿಚಾರಕ್ಕೆ ಬಂದಾಗ ವರ್ಬ್ಗಳು ಬಹಳ ಮುಖ್ಯವಾದಂತ ಪಾತ್ರವನ್ನ ನಿರ್ವಹಿಸ್ತವೆ. ಈ ವರ್ಬ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅವುಗಳನ್ನ ವಾಕ್ಯ ರೂಪದಲ್ಲಿ ಹೇಗೆ ಬಳಸೋದು ಅನ್ನೋದು ಕೂಡ ಮುಖ್ಯ ಆಗತ್ತೆ. ಈ ವರ್ಬ್ಗಳನ್ನ ವಾಕ್ಯ ರೂಪದಲ್ಲಿ ಬಳಸುವ ಭಾಗ ಇದೆಯಲ್ಲ, ಅದನ್ನ ಟೆನ್ಸಸ್ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಕರೀತೇವೆ. ಹಾಗೆ ಮಕ್ಕಳೇ, ನಾನ್ ನಿಮಗೆ ಹೇಳ್ತಾ ಬಂದಿದ್ದೇನೆ, ಒಂದು ಎಚ್ಚರವನ್ನ ವಹಿಸ್ಬೇಕು ಅಂತನೂ ಕೂಡ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಅದೇನಂದ್ರೆ, ವರ್ಬ್ಗಳು ಅಂತ ಹೇಳಿದಾಗ, ವರ್ಬ್ ಕ್ರಿಯಾಪದ ಅಂತ ಹೇಳಿದಾಗ ಅವು ಪದಗಳು, ಟೆನ್ಸಸ್ ಅಂತ ಹೇಳಿದಾಗ ಅವು ವಾಕ್ಯ ಸ್ವರೂಪದಲ್ಲಿ ಇರುವಂತಹವು. ಈ ವ್ಯತ್ಯಾಸವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ಟೆನ್ಸಸ್ ಅಂತ ಹೇಳಿದಾಗ ಅಲ್ಲಿ ಬಳಸುವ ಕೆಲವು ಪದಗಳು ವರ್ಬ್ಗಳನ್ನ ವಿವರಣೆ ಮಾಡ್ಲಿಕ್ಕೆ, ವರ್ಬ್ಗಳನ್ನ ವಿವರಿಸಲಿಕ್ಕೆ ಕೂಡ ಬಳಸುವಂತಹ ಪದಗಳು ಒಂದೇ ಆಗಿರುತ್ತವೆ. ಹೆಲ್ಪಿಂಗ್ ವರ್ಬ್ಗಳ ಬಳಕೆ ನಮಗೆ ಬೇಕಾಗತ್ತೆ. ಈ ಹೆಲ್ಪಿಂಗ್ ವರ್ಬ್ಗಳ ವ್ಯವಸ್ಥೆ ಏನಿದೆಯಲ್ಲ, ಅದು ಇಂಗ್ಲಿಷ್ಗೆ ಬಹಳ ವಿಶೇಷವಾದಂತ ಒಂದು ಇಂಗ್ಲಿಶಿನ ವ್ಯವಸ್ಥೆ ಆಗಿದೆ. ಇದು ನಾನು ಈಗ ಬಳಸ್ತಾ ಇರುವಂತ ಕನ್ನಡ ಭಾಷೆಯಲ್ಲಿ ಈ ರೀತಿಯ ಹೆಲ್ಪಿಂಗ್ ವರ್ಬಿನ ಬಳಕೆಯ ಸ್ವರೂಪ ಇರೋದಿಲ್ಲ. ಹಾಗಾಗಿ ಈ ಹೆಲ್ಪಿಂಗ್ ವರ್ಬ್ಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ
ನಾವ್ ಯಾವಾಗ್ಲೂ ಎಡುಕ್ತಾ ಇರ್ತೇವೆ, ಗೊಂದಲ ಮಾಡ್ಕೊಳ್ತಾ ಇರ್ತೇವೆ, ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಈ ಕನ್ಫ್ಯೂಷನ್ಗೆ ಮೂಲ ಕಾರಣ ಏನಂದ್ರೆ ಲ್ಯಾಕ್ ಆಫ್ ನಾಲೆಡ್ಜ್, ಜ್ಞಾನ ಅಥವಾ ಅರಿವಿನ ಕೊರತೆ. ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನುವಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನ ಹೀಗೆ ಬಳಸ್ತಾರೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಅದರ ಬಗ್ಗೆ ಪದೇ ಪದೇ ನಾವೇನಾಗ್ತೀವಿ, ಗೊಂದಲಕ್ಕೆ ಬೀಳ್ತೀವಿ, ಕನ್ಫ್ಯೂಷನ್ಗೆ ಬೀಳ್ತೇವೆ. ಅಲ್ಲ ಸರ್, ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಯಾಕಿರ್ಬೇಕು ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯನ್ನ ಬಳಸುವವರು, ಅದರ ಮೂಲ ಬಳಕೆ ಮಾಡುವಂತವರು ಈ ರೀತಿಯ ಒಂದು ಬಳಕೆಯನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕನ್ನಡದಲ್ಲಿ ಕೆಲವು ಶಬ್ದಗಳು ಅಲ್ಪ ಪ್ರಾಣ ಸ್ವರೂಪದಲ್ಲೂ ಇರುತ್ತೆ, ಮಹಾಪ್ರಾಣ ಸ್ವರೂಪದಲ್ಲೂ ಇರುತ್ತೆ. ಈ ಮಹಾಪ್ರಾಣ ಮತ್ತೆ ಅಲ್ಪ ಪ್ರಾಣದ ಸ್ವರೂಪ ಏನಿರುತ್ತಲ್ಲ, ಅದು ಯಾಕೆ ಸರ್ ಬಳಕೆಯಲ್ಲಿದೆ ಅಂತ ಯಾರಾದ್ರೂ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾನು ಕೊಡಬಹುದಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಆ ಬಳಕೆ ಕನ್ನಡ ಭಾಷೆಯನ್ನ ಮಾತಾಡೋರು ಬಳಸ್ತಾ ಇದ್ದಾರೆ ಅಂತಷ್ಟೇ. ಸೊ ಬಳಕೆಯನ್ನ ಬಳಸ್ತಾ ಇದ್ದಾರೆ, ಈ ಬಳಕೆ ಇದೆ. ಹಾಗಾಗಿ ಹೊಸದಾಗಿ ಕನ್ನಡ ಕಲಿಯುವಂತವ್ರು ಅಥವಾ ಕನ್ನಡವನ್ನ ಮಾತೃಭಾಷೆಯಾಗಿ ಬಳಕೆ ಮಾಡದೇ ಇರುವಂತವ್ರು, ಪಡ್ಕೊಳ್ಳದೆ ಇರುವಂತವ್ರು ಕನ್ನಡವನ್ನ ಕಲಿಬೇಕು ಅಂತ ಹೇಳಿದಾಗ ಅಲ್ಪ ಪ್ರಾಣ ಮತ್ತೆ ಮಹಾಪ್ರಾಣದ ಬಳಕೆಗಳನ್ನ ಅವರು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಮಕ್ಕಳೇ, ಪ್ರತಿಯೊಂದು ಭಾಷೆಯೂ ಅದರದೇ ಆದಂತ ವ್ಯವಸ್ಥೆಯನ್ನ ಹೊಂದಿರತ್ತೆ. ಒಂದು ಭಾಷೆಯನ್ನ ಇನ್ನೊಂದು ಭಾಷೆಯ ಜೊತೆ ಹೋಲಿಕೆ ಮಾಡಿದಾಗ ನಮಗೆ ಸಾಕಷ್ಟು ವ್ಯತ್ಯಾಸಗಳು ಕಾಣುತ್ತವೆ. ಹಾಗಾಗಿ ನಾನು ನಿಮಗೆ ಇಂಗ್ಲಿಷ್ ಕಲಿಯಬೇಕಾದಾಗ ಒಂದು ಮುಖ್ಯವಾದಂತಹ ಒಂದು ಯೋಚನೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿದ್ದೇನೆ. ಅದೇನಂದ್ರೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಯಾಕಂದ್ರೆ ಡಿಫರೆನ್ಸ್ ಅನ್ನೋದು ಡಿಫಿಕಲ್ಟ್ ಆಗ್ಬೇಕು ಅಂತಿಲ್ಲ. ಈ ಡಿಫಿಕಲ್ಟ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ನಮಗೆ ಆ ಇಂಗ್ಲಿಷ್ ಭಾಷೆಯ ಡಿಫರೆನ್ಸಸ್ ಎಲ್ಲಿದೆ, ನಾವು ಮಾತನಾಡುವ ಭಾಷೆಗೂ ಇಂಗ್ಲಿಷ್ ಭಾಷೆಗೂ ಎಲ್ಲೆಲ್ಲಿ ಡಿಫರೆನ್ಸ್ ಗಳಿದಾವೆ ಅಂತ ನಮಗೆ ತಿಳಿದೇ ಇದ್ದಾಗ, ಗೊತ್ತಿಲ್ಲದೆ ಇದ್ದಾಗ ಈ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನೀವು ಇಂಗ್ಲಿಷ್ ಭಾಷೆಯನ್ನ ಚೆನ್ನಾಗಿ ಕಲಿಬೇಕು, ಅಭ್ಯಾಸ ಮಾಡಬೇಕು ಅಂತಿದ್ರೆ ನಾನು ಹೇಳುವ ಈ ಹೇಳ್ತಾನೆ ಬಂದಿರುವಂತ ಈ ಒಂದು ವಾಕ್ಯ ಇದೆಯಲ್ಲ, ಇದನ್ನ ಪದೇ ಪದೇ ನೀವು ನೆನಪು ಮಾಡ್ಕೊಳ್ಬೇಕು, ಹೇಳ್ಕೊಳ್ತಾ ಇರಬೇಕು. ಮತ್ತೆ ಸಾಧ್ಯ ಆದ್ರೆ ನೀವು ಒಂದು ಕಡೆ ಬರೆದಿಟ್ಕೊಳ್ಳೋದು ಇನ್ನೂ ಒಳ್ಳೇದಾಗತ್ತೆ. ಏನಂತ ಬರೆದಿಟ್ಕೊಳ್ಬೇಕು? ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಇದನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೊಂಡಿರ್ಬೇಕು. ಮಕ್ಕಳೇ, ನಾನು ಕಳೆದ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಬಳಕೆಯ ಉದಾಹರಣೆಗಳನ್ನ ನಿಮಗೆ ಕೊಡ್ತಾ ಇದ್ದೆ. ಇದುವರೆಗೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಈ ಎರಡು ಟೆನ್ಸ್ ಗಳನ್ನ ಕಳೆದ 5 ತರಗತಿಗಳಲ್ಲಿ ನಾವು ಕಲ್ತಿದ್ದೇವೆ ಮತ್ತೆ ಅರ್ಥ ಮಾಡ್ಕೊಂಡಿದ್ದೇವೆ. ನೀವು ಕೂಡ ಆ ತರಗತಿಗಳನ್ನ ಮತ್ತೆ ನೆನಪು ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಒಂದು ಕಡೆ ನೀವು ಬರೆದಿಟ್ಕೊಂಡಿರೋದನ್ನ ಮತ್ತೆ ಅವಕಾಶ ಮಾಡಿಕೊಂಡು ಓದ್ತಾ ಇದ್ದೀರಿ ಅಂತ ಹೇಳಿ ನಾನು ಗ್ರಹಿಸಿದ್ದೇನೆ. ಇವತ್ತಿನ ಈ ತರಗತಿನಲ್ಲಿ ನಾನು ನಿಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳ್ತಿದ್ದಾಗೇನೆ ಭೂತಕಾಲ, ಸಿಂಪಲ್ ಅಂತ ಹೇಳಿದಾಗ ಸರಳ ಅನ್ನೋ ಅರ್ಥನ ಕೊಡುತ್ತೆ. ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು? ಒಂದು, ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಕ್ರಿಯೆ ಚಾಲ್ತಿಯಲ್ಲಿರಬೇಕು, ಅವಾಗ ಬಳಸ್ತೇವೆ. ಮತ್ತೆ ಇನ್ನೊಂದು, ಭವಿಷ್ಯದಲ್ಲಿ ಯಾವ್ದಾದ್ರೂ ಒಂದು ಕ್ರಿಯೆಯನ್ನ ಮಾಡಬೇಕು ಅಂತ ನಿರ್ಧರಿಸಿದ್ದಾಗ ಕೂಡ ಅದನ್ನ ನಾವು ಬಳಸ್ತೇವೆ. ಮತ್ತೆ ಪ್ರತಿನಿತ್ಯ ನಡೀತಾ ಇರುವಂತಹ ಕೆಲಸದಲ್ಲಿ, ಪುನರಾವರ್ತನೆ ಆಗುವಂತಹ ಕೆಲಸಗಳಲ್ಲಿ ಏನಾದರೂ ತಾತ್ಕಾಲಿಕ ವ್ಯತ್ಯಾಸಗಳು ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೇವೆ ಅನ್ನೋದನ್ನ ನನಗೆ ಈಗಾಗ್ಲೇ ಹೇಳ್ಕೊಟ್ಟಿದ್ದೇನೆ. ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ಒಂದ್ ಕಡೆ ಬರ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅದಾದ ನಂತರ ನಾನು ನಿಮ್ಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಅಭ್ಯಾಸ ಮಾಡಿಸಿದೆ, ಅದರ ಬಗ್ಗೆ ವಿವರಣೆಯನ್ನ ಕೊಟ್ಟೆ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ಕ್ರಿಯೆ ಮುಗಿದ ತಕ್ಷಣ ಇಂತಹ ಒಂದು ಕ್ರಿಯೆ ಮುಗಿದಿದೆ ಅಂತ ಹೇಳಲಿಕ್ಕೆ ಬಳಸುವಂತಹದ್ದು. ಈಗ ಉದಾಹರಣೆಗೆ, 1 ನಿಮಿಷದ ಹಿಂದೆ ನಾನು ನಿಮಗೆ
ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಪರಿಚಯವನ್ನ ಮಾಡ್ತಾ ಇದ್ದೆ. ಅದನ್ನ ನಾನು ಈಗ ಹೇಗೆ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಒಂದು ವಾಕ್ಯವನ್ನ ನಾನು ನಿಮಗೆ ರಚನೆ ಮಾಡಿ ಹೇಳ್ಬಹುದು. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ವಿವರಿಸಿದ್ದೇನೆ ಅಂತ ಹೇಳಿ ಆಗತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್. ಇನ್ನೊಂದು ಪ್ರೆಸೆಂಟ್ ಪರ್ಫೆಕ್ಟ್ ಹಿಂದೆ ಭೂತಕಾಲದಲ್ಲಿ ನಡೆದಂತ ಒಂದು ಕ್ರಿಯೆ ವರ್ತಮಾನದಲ್ಲಿ ಕೆಲಸಕ್ಕೆ ಬರುತ್ತೆ, ಪ್ರಸ್ತುತವಾಗತ್ತೆ ಅಂತ ಹೇಳಿದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೇವೆ ಅಂತ ಹೇಳಿ ನಾನ್ ನಿಮಗೆ ಒಂದು ವಿವರಣೆಯನ್ನ ಅದರ ಬಳಕೆಯ ಬಗ್ಗೆ ಹೇಳಿದ್ದೆ. ಇಷ್ಟನ್ನ ನೀವು ನೆನ್ಪಿಟ್ಕೊಂಡಿದ್ದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಈಗ ನಾನು ನಿಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಪರಿಚಯ ಮಾಡಿಸ್ತೇನೆ. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನುವ ಒಂದು ಟೆನ್ಸ್ ಏನಿದೆಯಲ್ಲ, ಇದು ಕಲೀಲಿಕ್ಕೆ ಬಹಳ ಮುಖ್ಯವಾದಂತ ಭಾಗ. ಹಾಗೆ ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಒಳ್ಳೆಯ ಉದಾಹರಣೆ. ನೋಡಿ, ಟೆನ್ಸಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 2 ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಇದನ್ನ ಮತ್ತೆ ನೀವು ಒಂದ್ ಕಡೆ ಬರ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಮರಿಬಾರ್ದು. ಏನಪ್ಪಾ ಅಂತ ಹೇಳಿದ್ರೆ, ಟೆನ್ಸಸ್ ನಲ್ಲಿ ಒಂದು ಅದರ ಸ್ಟ್ರಕ್ಚರ್, ಇನ್ನೊಂದು ಅದರ ಫಂಕ್ಷನ್. ಸ್ಟ್ರಕ್ಚರ್ ಪದವನ್ನ, ವಾಕ್ಯವನ್ನ ನಾವು ಹೇಗೆ ಜೋಡಿಸ್ತೇವೆ, ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ, ಮೇನ್ ವರ್ಬ್ ಯಾವ್ದು ಬರುತ್ತೆ, ಇದನ್ನ ನಾವು ಅದರ ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ಉದಾಹರಣೆಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ ಅದರ ರಚನೆಯನ್ನ ನಾನು ನಿಮಗೆ ಹೇಳಿದ್ದೆ. ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿದಾಗ ಸಬ್ಜೆಕ್ಟ್ ಪ್ಲಸ್ ಗಣಿತದ ಚಿಹ್ನೆ ಪ್ಲಸ್ ಹ್ಯಾಸ್, HAS, has, bar, have, 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 plus past participle verb. Past participle verb, present continuous ಅಲ್ಲಿ present participle verb ಬಳಕೆ ಆಯ್ತು. ಇಲ್ಲಿ ಯಾವ್ದು ಬಳಕೆ ಆಗ್ತಾ ಇದೆ, past participle verb ಬಳಕೆ ಆಗ್ತಾ ಇದೆ. ಈ past participle, present participle ಅಂತ ನಾವೇನ್ ಹೇಳ್ತಾ ಇದೀವಲ್ಲ, ಇವು ಮೇನ್ ವರ್ಬ್ ಗಳಾಗತ್ತೆ. ನೋಡಿ, ಇಲ್ಲಿ ನೀವು ಒಂದು ಏನು ಗಮನಿಸ್ಬೇಕಪ್ಪ ಅಂತ ಹೇಳಿದ್ರೆ, ಈಸ್, ಆಮ್, ಆರ್ ಏನಿದೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಕೆ ಆಗುವಂತ ಹೆಲ್ಪಿಂಗ್ ವರ್ಬ್. ಈಸ್, ಆಮ್, ಆರ್ ಈ ಮೂರರಲ್ಲಿ ಯಾವ್ದನ್ನ ಬಳಸಬೇಕು ಅನ್ನುವುದನ್ನ ಸಬ್ಜೆಕ್ಟಿನ ಪರ್ಸನ್ ಮತ್ತು ನಂಬರ್ ನಿರ್ಧರಿಸುತ್ತೆ. ಪರ್ಸನ್ ಅಂದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ನಂಬರ್ ಅಂತ ಹೇಳಿದ್ರೆ ಸಿಂಗ್ಯುಲರ್ ಅಥವಾ ಪ್ಲೂರಲ್. ಅದನ್ನ ಆಧರಿಸಿ ಈಸ್, ಆಮ್, ಆರ್ ಮೂರಲ್ಲಿ ಯಾವ್ದನ್ನ ಬಳಸಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಹಾಗೆ ಹ್ಯಾಸ್ ಮತ್ತೆ ಹ್ಯಾವ್ ಕೂಡ ಬಳಕೆ ಆಗತ್ತೆ. ಆದ್ರೆ ಈ ಮೇನ್ ವರ್ಬ್ ಇದೆಯಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುವಂತ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬರುವಂತಹ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ಇವು ಯಾವ ಕ್ರಿಯೆಯನ್ನ ಕುರಿತು ನಾವು ವಾಕ್ಯವನ್ನ ರಚನೆ ಮಾಡ್ತಾ ಇದ್ದೀವೋ ಅದನ್ನ ಅವಲಂಬಿಸಿ ಆ ಪದವನ್ನ ನಾವು ಬಳಸ್ಕೊಳ್ತೇವೆ. ಅದಕ್ಕೆ ಅದನ್ನ ನಾವೇನ್ ಹೇಳ್ತೀವಿ, ಕಂಟೆಂಟ್ ವರ್ಡ್ ಅಂತ ಹೇಳ್ತೀವಿ. ಕಂಟೆಂಟ್ ಅಂತ ಹೇಳಿದಾಗ ಸನ್ನಿವೇಶ ಅಥವಾ ಸಂದರ್ಭ ಯಾವ್ದಿರುತ್ತೆ ಅದನ್ನ ಅನುಸರಿಸ್ಕೊಂಡು ಆ ಪದ ಬಳಕೆ ಆಗತ್ತೆ. ಅದೇ ಈಸ್, ಆಮ್, ಆರ್, ಹ್ಯಾಸ್, ಹ್ಯಾವ್ ಇವೆಲ್ಲ ಸ್ಟ್ರಕ್ಚರಲ್ ವರ್ಡ್ಸ್ ಅಂತ ನಾವು ಗುರುತಿಸ್ತೀವಿ. ರಚನೆಯ ಕಾರಣದಿಂದ ಆ ವಾಕ್ಯದಲ್ಲಿ ಈ ಪದಗಳ ಬಳಕೆ ಆಗತ್ತೆ. ಈಸ್, ಆಮ್, ಆರ್ ಮೂರರ ಅರ್ಥವು ಒಂದೇ ಆಗಿರುತ್ತೆ. ಆದ್ರೆ ಈಸ್ ಬಳಸುವ ಸಂದರ್ಭ ಬೇರೆ, ಆಮ್ ಬಳಸುವ ಸಂದರ್ಭ ಬೇರೆ. ಅದೇ ರೀತಿನಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಕೂಡ ಅರ್ಥ ಒಂದೇ ಆಗಿರುತ್ತೆ. ಆದ್ರೆ ಆ 2 ಪದಗಳ ಬಳಕೆಯ ಒಂದು ಸಂದರ್ಭ ಏನಿರುತ್ತೆ ಅದು ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್ ಅನ್ನ ಅವಲಂಬಿಸಿ. ಈ ವಿವರಣೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನ್ ಸರ್ ಇದು ಕಳೆದ ಕ್ಲಾಸಲ್ಲೂ ಇದನ್ನೇ ಹೇಳ್ತಾ ಬಂದಿದ್ದೀರಿ ಅಂತ ನೀವೇನಾದ್ರೂ ಒಂದು ಪ್ರಶ್ನೆಯನ್ನ ನನಗೆ ಕೇಳಿದ್ರೆ, ಅಥವಾ ಯಾಕೆ ಇವರು ಇದನ್ನೇ ಪದೇ ಪದೇ ಹೇಳ್ತಾನೆ ಇದ್ದಾರೆ ಅನ್ನೋ ಪ್ರಶ್ನೆ ನಿಮ್ಮ ತಲೆಗೆ, ನಿಮ್ಮ ಮಿದುಳಲ್ಲಿ, ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಕಾಣಿಸ್ಕೊಂಡಿದ್ರೆ ನೀವು ನಿಜಕ್ಕೂ ಕಲಿತಾ ಇದ್ದೀರಿ, ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿ ಅರ್ಥ. ಇದನ್ನ ಯಾಕೆ ನಾನು ಈ ಸ್ಟ್ರಕ್ಚರ್ ಅನ್ನ ಪದೇ ಪದೇ ಹೇಳ್ತಾ ನಿಮ್ಗೆ ನೆನಪು ಮಾಡ್ತಾ ಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನುವ ಟೆನ್ಸ್ ಇದೆಯಲ್ಲ,
ಇದರ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಮಗೆ ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ನಾವು ಸಾಕಷ್ಟು ಕನ್ಫ್ಯೂಷನ್ಗೆ, ಗೊಂದಲಕ್ಕೆ ಒಳಗಾಗ್ತದೆ. ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ ನ ಸ್ಟ್ರಕ್ಚರ್ ಏನಪ್ಪಾ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್, ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್. ಅಲ್ಲ ಸರ್, ಹೆಲ್ಪಿಂಗ್ ವರ್ಬ್ ಈ ಟೆನ್ಸಿನ ಈ ಭಾಗದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಅಲ್ಲಿ ಈಸ್ ಆಮ್ ಆರ್ ಇತ್ತು, ಅದಾದ್ಮೇಲೆ ಹ್ಯಾಸ್ ಮತ್ತೆ ಹ್ಯಾವ್ ಇತ್ತು ಹಿಂದೆ ಕಲಿತ ಎರಡು ಟೆನ್ಸ್ಗಳಲ್ಲಿ. ಆದ್ರೆ ಈ ಟೆನ್ಸಿನಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೌದಾ ಸರ್, ಹಂಗಾದ್ರೆ ಈ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ವೇ ಇಲ್ವಾ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ, ಇಲ್ಲ ಇಲ್ಲ, ಹೆಲ್ಪಿಂಗ್ ವರ್ಬ್ ಇದೆ. ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ಲ ಅಂತ ಈಗ ತಾನೇ ಹೇಳಿದ್ರೆ ಮತ್ತೆ ಅದು ಹೇಗ್ ಸರ್ ಹೆಲ್ಪಿಂಗ್ ವರ್ಬ್ ಇಲ್ಲ ಇದೆ ಅಂತ ನೀವು ಎರಡನ್ನೂ ಒಟ್ಟಿಗೆ ಹೇಳ್ತೀರಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ನೋಡಿ, ಇಂಗ್ಲಿಷ್ ಈ ವಿಚಾರದಲ್ಲಿ ಡಿಫರೆಂಟ್ ಆಗಿ ವರ್ತಿಸುತ್ತೆ. ಆ ಡಿಫರೆನ್ಸ್ ಅನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ನಮ್ ಗಮನ ಕೊಡಬೇಕು. ಆಗ್ಬೋದಾ? ನೋಡಿ, ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್. ಒಂದು ಉದಾಹರಣೆಯನ್ನ ತಗೊಳ್ಳೋಣ. ಏನು? ಐ ರೋಟ್ ಎ ಲೆಟರ್ ಎಸ್ಟರ್ಡೇ. ಐ ರೋಟ್ ಎ ಲೆಟರ್ ಎಸ್ಟರ್ಡೇ. ನಿನ್ನೆ ನಾನೊಂದು ಪತ್ರವನ್ನ ಬರೆದೆ. ಸರಿ, ಆದ್ರೆ ನಾನೊಂದು ಪತ್ರವನ್ನ ಬರೆದಿಲ್ಲ ಅಂತ ಹೇಗೆ ಹೇಳೋದು? ನೋಡಿ, ಈ ವಾಕ್ಯನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಐ ರೋಟ್ ಎ ಲೆಟರ್ ಎಸ್ಟರ್ಡೇ. ಇದರ ನೆಗೆಟಿವ್ ವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ, ಐ ಡಿಡ್ ನಾಟ್ ರೈಟ್ ಅ ಲೆಟರ್ ಎಸ್ಟರ್ಡೇ. ಮತ್ತೆ ಹೇಳ್ತೇನೆ, ಗಮನಿಸ್ಕೊಳ್ಳಿ. ಐ ಡಿಡ್ ನಾಟ್ ರೈಟ್ ಅ ಲೆಟರ್ ಎಸ್ಟರ್ಡೇ. ಇದರ ಪಾಸಿಟಿವ್ ವಾಕ್ಯ, ಸಕಾರಾತ್ಮಕ ವಾಕ್ಯ ಯಾವ್ದಾಗಿದೆ? ಐ ರೋಟ್ ಎ ಲೆಟರ್ ಎಸ್ಟರ್ಡೇ. ಐ ಡಿಡ್ ನಾಟ್ ರೈಟ್ ಎ ಲೆಟರ್ ಎಸ್ಟರ್ಡೇ. ನೋಡಿ, ಇಲ್ಲಿ ಡಿಡ್ ನಾಟ್ ಅನ್ನೋ ಪದ ಬಂತು, ಅಲ್ಲಿ ಪಾಸಿಟಿವ್ ವಾಕ್ಯದಲ್ಲಿ ಡಿಡ್ ಅನ್ನುವ ಪದ ಬರಲೇ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಗಮನಿಸಿದ್ರ? ಇನ್ನೊಮ್ಮೆ ವಾಕ್ಯಗಳು ಹೇಳ್ತೇನೆ, ಎರಡನ್ನು ಸ್ವಲ್ಪ ನೋಡಿ, ಗಮನ ಇಟ್ಟು ಅಬ್ಸರ್ವ್ ಮಾಡಿ, ಪದಗಳು ಹೇಗೆ ಬದಲಾಗ್ತಾ ಇದಾವೆ ಗಮನಿಸಿ. ಐ ರೋಟ್ ಎ ಲೆಟರ್ ಎಸ್ಟರ್ಡೇ. ಐ ರೋಟ್, WROTE, ಐ ರೋಟ್ ಎ ಲೆಟರ್ ಎಸ್ಟರ್ಡೇ. ಇದರ ನೆಗೆಟಿವ್ ವಾಕ್ಯ, ಐ ಡಿಡ್ ನಾಟ್ ರೈಟ್ ಅ ಲೆಟರ್ ಎಸ್ಟರ್ಡೇ. ಡಿಡ್ ನಾಟ್ ರೈಟ್ ಅ ಲೆಟರ್. ಗೊತ್ತಾಯ್ತಾ? ಹ್ಞೂ ಸರ್ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಉತ್ತರ ರೋಟ್ ಅನ್ನುವ ಪದದ ಜಾಗದಲ್ಲಿ ರೈಟ್ ಅನ್ನುವ ಪದ ಬಂದಿದೆ ಅಂತಾದ್ರೆ ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, ನೀವು ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲಿತಾ ಇದ್ದೀರಿ ಅಂತ ಅರ್ಥ. ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಬಹಳ ವಿಶೇಷತೆಗಳಿದಾವೆ, ಬಹಳ ಡಿಫರೆಂಟ್ ಆಗಿರುತ್ತೆ ಈ ಟೆನ್ಸ್. ನಾವೀಗ ಕಲ್ತಿರುವಂತ ಎರಡು ಟೆನ್ಸ್ ಗಳಿಗೆ ಹೋಲಿಸ್ಕೊಂಡ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಹಳ ವಿಶೇಷವಾದಂತ ಟೆನ್ಸ್ ಆಗಿರುತ್ತೆ. ಅದರ ಸ್ಟ್ರಕ್ಚರ್ ನ ಗಮನ ಇಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅನ್ನೋದಕ್ಕೆ ಒಂದು ಉತ್ತಮವಾದಂತ ಉದಾಹರಣೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರುತ್ತೆ. ನೋಡಿ, ನಾನು ನಿಮಗೆ ಹೆಲ್ಪಿಂಗ್ ವರ್ಬ್ ಗಳನ್ನ ಇಂಗ್ಲಿಷ್ ನಲ್ಲಿ ಯಾಕಾಗಿ ಬಳಸ್ತಾರೆ, ವೈ ಹೆಲ್ಪಿಂಗ್ ವರ್ಬ್ಸ್ ಆರ್ ದೇರ್ ಅನ್ನೋ ಪ್ರಶ್ನೆಗೆ ಒಂದು ಉತ್ತರವನ್ನ ನನ್ನ ಎಲ್ಲ ಇಂಗ್ಲಿಷ್ ತರಗತಿಗಳಲ್ಲೂ ನಿಮಗೆ ಹೇಳ್ತಾ ಬಂದಿದ್ದೇನೆ. ಈ ಹೆಲ್ಪಿಂಗ್ ವರ್ಬ್ ಗಳಿಗೆ ಒಂದು ವಿಶೇಷವಾದಂತ ಕೆಲಸ ಇಂಗ್ಲಿಷ್ ಭಾಷೆಯ ವಾಕ್ಯಗಳಲ್ಲಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಇಂಗ್ಲಿಷ್ ನ ಕ್ರಿಯಾಪದಗಳೇನಿದೆಯಲ್ಲ, ಕ್ರಿಯೆಯನ್ನ, ಕೆಲಸವನ್ನ ಸೂಚಿಸುವಂತ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗೋದಿಲ್ಲ. ನೋಡಿ, ನಾನು ನಿಮ್ಗೆ ಆಗೋದಿಲ್ಲ ಅಂತ ಹೇಳಿದೆ. ಈ ಆಗುತ್ತದೆ, ಆಗೋದಿಲ್ಲ ಅನ್ನೋದು ಕನ್ನಡದಲ್ಲಿ ಸಹಜವಾಗಿ ಒಂದು ಪದದಲ್ಲೇ ಸೇರ್ಕೊಂಡು ಬಂದ್ಬಿಡುತ್ತೆ. ನೋಡಿ, ಬರೆಯುತ್ತಿದ್ದೆ, ಬರೆಯುತ್ತಿರುವೆ, ಬರೆಯುತ್ತಿಲ್ಲ ಅಂತಾಗತ್ತೆ. ಐ ಆಮ್ ರೈಟಿಂಗ್ ಎ ಲೆಟರ್, ಐ ಆಮ್ ನಾಟ್ ರೈಟಿಂಗ್ ಎ ಲೆಟರ್. ಬರೆಯುತ್ತಿರುವೆ, ಬರೆಯುತ್ತಿಲ್ಲ ಅಂತ ಹೇಳಿ ನಾವು ಕನ್ನಡದಲ್ಲಿ ಒಂದೇ ಪದದಲ್ಲಿ ಹೇಳ್ಬಿಡ್ತೇವೆ. ಆದ್ರೆ ಇಂಗ್ಲಿಷ್ ನಲ್ಲಿ
ಐ ಆಮ್ ರೈಟಿಂಗ್. ರೈಟಿಂಗ್ ಅನ್ನೋ ಪದ ಹಾಗೆ ಇರುತ್ತೆ, ಗಮನಿಸ್ಕೊಳ್ಳಿ, ಅದೇ ಮೇನ್ ವರ್ಬ್ ಅಲ್ಲ. ಐ ಆಮ್ ನಾಟ್ ರೈಟಿಂಗ್. ಗಮನಿಸಿದ್ರ? ಎರಡೂ ಕಡೆ ರೈಟಿಂಗ್ ಅನ್ನೋ ಪದ ಹಾಗೆ ಉಳ್ಕೊಂಡ್ಬಿಡುತ್ತೆ. ಮೊದಲನೇ ವಾಕ್ಯದಲ್ಲಿ ಆಮ್ ರೈಟಿಂಗ್ ಅಂತಿದೆ, ಎರಡನೇ ವಾಕ್ಯದಲ್ಲಿ ಆಮ್ ನಾಟ್ ರೈಟಿಂಗ್ ಅಂತ ಇದೆ. ಈ ಆಮ್ ಮತ್ತೆ ರೈಟಿಂಗ್ ನ ನಡುವೆ ನಾಟ್ ಅನ್ನೋ ಪದ ಬಂದ್ಬಿಡುತ್ತೆ. ಈ ಹೆಲ್ಪಿಂಗ್ ವರ್ಬ್ಗಳು ಇರೋದೇನೆ ಈ ಕೆಲಸಕ್ಕೆ. ರೈಟಿಂಗ್ ನಾಟ್, ನೋ ರೈಟಿಂಗ್, ರೈಟಿಂಗ್ ನೋ ಅಂತೆಲ್ಲ ಇಂಗ್ಲಿಷ್ ನಲ್ಲಿ ನಾವು ಬಳಕೆ ಮಾಡಬಾರದು. ತುಂಬಾ ಸರಿ ನಾವೇನ್ ಯೋಚನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಬರೆಯುತ್ತಿರುವೆ, ಬರೆಯುತ್ತಿಲ್ಲ, ನೋಡುತ್ತಿರುವೆ, ನೋಡುತ್ತಿಲ್ಲ, ಹೇಳುತ್ತಿರುವೆ, ಹೇಳುತ್ತಿಲ್ಲ. ಹಾಗಾಗಿ ಸ್ಪೀಕಿಂಗ್ ಇಲ್ಲ, ನಾಟ್. ಐ ಸ್ಪೀಕಿಂಗ್ ನಾಟ್, ಯು ಸ್ಪೀಕಿಂಗ್ ನಾಟ್, ಐ ಆಮ್ ರೈಟಿಂಗ್ ನಾಟ್, ಐ ರೈಟಿಂಗ್ ನಾಟ್, ಹೀಗೆಲ್ಲ ನಾವು ಹೇಳ್ಬಿಡ್ತೇವೆ. ಇದನ್ನೇ ಕೆಲವು ಸರಿ ತಮಾಷೆ ಮಾಡ್ತಾರೆ, ಬ್ಲರ್ ಇಂಗ್ಲಿಷ್, ಅರ್ಧಂಬರ್ಧ ಇಂಗ್ಲಿಷ್ ಅಂತಾನೂ ಕೂಡ ತುಂಬಾ ಸರಿ ತಮಾಷೆ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಕನ್ನಡದ ರೀತಿಯಲ್ಲಿ ಇಂಗ್ಲಿಷ್ ಅನ್ನ ಬಳಕೆ ಮಾಡ್ಲಿಕ್ಕೆ ಹೋದಾಗ ಈ ತರದ ಅವ್ಯವಸ್ಥೆಗಳು, ಆಭಾಸಗಳು, ತಮಾಷೆ ಸಂದರ್ಭಗಳು ಬಂದ್ಬಿಡತ್ತೆ. ನಾವು ಇದನ್ನ ಸರಿಪಡಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಂಗ್ಲಿಷ್ ಅನ್ನ ಅದರ ಸರಿಯಾದ ರೂಪ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಗಳಿಗೆ ಬಹಳ ಮುಖ್ಯವಾದಂತ ಒಂದು ಕೆಲಸ ಇದೆ, ಒಂದು ಪಾತ್ರ ಇದೆ. ಐ ರೋಟ್ ಅ ಲೆಟರ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಪಾಸಿಟಿವ್ ವಾಕ್ಯ ಆಗಿರುತ್ತೆ. ಇದನ್ನ ನೀವು ನೆಗೆಟಿವ್ ಮಾಡ್ಬೇಕಾದ್ರೆ ಡಿಡ್ ನಾಟ್ ರೈಟ್ ಎ ಲೆಟರ್ ಅಂತ ಹೇಳಿ ನೀವು ವಾಕ್ಯವನ್ನ ಹೇಳ್ಬೇಕಾಗತ್ತೆ. ಮತ್ತೆ ನೀವೊಂದು ಅದೇ ಪ್ರಶ್ನೆಯನ್ನ ನೀವು ಕೇಳಿದ್ರಿ ಅಂತ ಇಟ್ಕೊಳ್ಳಿ. ಬಹುಶಃ ನಿಮ್ಮಲ್ಲಿ ಬಹಳಷ್ಟು ಮಂದಿಗೆ ಯಾಕೆ ಹೀಗೆ ಸರ್, ಯಾಕೆ ಹೀಗೆ ಹೇಳ್ಬೇಕು ಸರ್, ಯಾಕೆ ಈ ರೀತಿ ಬದಲಾವಣೆ ಮಾಡಬೇಕು ಸರ್ ಅನ್ನೋ ಪ್ರಶ್ನೆ ಮತ್ತೆ ಬಂದಿದ್ರೆ ಉತ್ತರ ಇಷ್ಟೇ: ಇಂಗ್ಲಿಷ್ ಭಾಷೆಯನ್ನ ಬಳಸುವವರು ಈ ರೀತಿಯಾಗಿ ಅವರು ಬಳಕೆ ಮಾಡ್ತಾರೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಅವರು ಹೀಗೆ ಬಳಕೆ ಮಾಡ್ತಾರೆ. ಯಾಕೆ ಬಳಕೆ ಮಾಡ್ತಾರೆ, ಯಾಕೆ ಹಾಗೆ ಬಳಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಬಂದ್ರೆ ಅದನ್ನ ಹಾಗೆ ಇಟ್ಕೊಳ್ಳಿ. ಮುಂದೆ ನೀವು ಉನ್ನತ ಶಿಕ್ಷಣ, ಹೈಯರ್ ಎಜುಕೇಶನ್ ಹೋದಾಗ ಅಲ್ಲೊಂದು ಕಡೆ ನಿಮಗೆ ಲಿಂಗ್ವಿಸ್ಟಿಕ್ಸ್ ಅನ್ನುವ ಒಂದು ವಿಜ್ಞಾನ ಸಿಗತ್ತೆ. ಅದನ್ನ ಓದೋದಿಕ್ಕೆ ಪ್ರಯತ್ನ ಮಾಡಿ, ಅದರಲ್ಲಿ ನಿಮಗೆ ಸಾಕಷ್ಟು ಈ ವಿಚಾರವಾಗಿ ಉತ್ತರ ಸಿಗತ್ತೆ. ಆದ್ರೆ ನೀವು ಈಗ ಇಂಗ್ಲಿಷ್ ಭಾಷೆಯನ್ನ ಕಲಿಯುವಂತ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಯಾಕೆ ಹಾಗೇ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಹಂತದಲ್ಲಿ ಒಂದು ಸರಳವಾದಂತಹ ಒಂದು ಉತ್ತರ ತಗೊಂಡ್ಬಿಡೋಣ. ಇಂಗ್ಲಿಷ್ ಭಾಷೆಯ ಬಳಕೆ ಹೀಗಿದೆ, ಯಾಕೆ ಅದೇ ಬಳಕೆ ಹಾಗೇ ಉಳ್ಕೊಳ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿದ್ರೆ, ನೀವು ಲಿಂಗ್ವಿಸ್ಟಿಕ್ಸ್ ಅನ್ನುವ ವಿಜ್ಞಾನವನ್ನ ಸ್ವಲ್ಪ ಮಟ್ಟಿಗೆ ಓದಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗಲ್ಲಿ ಉತ್ತರ ಸಿಗೋ ಸಾಧ್ಯತೆ ಇರುತ್ತೆ. ಈಗ ನಾವು ಇಷ್ಟನ್ನ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಪಾಸ್ಟ್ ಟೆನ್ಸ್ ಎನ್ನುವ ಟೆನ್ಸ್ ಸಿಸ್ಟಮ್ ಏನಿದೆ, ಇದರ ರಚನೆ ಹೀಗಿದೆ. ಏನದು? ಪಾಸಿಟಿವ್ ವಾಕ್ಯ, ಸಕಾರಾತ್ಮಕ ವಾಕ್ಯವನ್ನ ಹೇಳ್ಬೇಕಾದ್ರೆ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್ ಅಂತ ಹೇಳ್ತೇವೆ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇರಲ್ಲ. ಆದ್ರೆ ಈ ಟೆನ್ಸಿನ ವಿಶೇಷತೆ ಏನಪ್ಪಾ, ಡಿಫರೆನ್ಸ್ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ, ಈ ಟೆನ್ಸ್ ಪಾಸಿಟಿವ್ ವಾಕ್ಯದಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡದೇ ಇದ್ರೂನು ಅದರ ಉಳಿದ ರೂಪಗಳಿದಾವಲ್ಲ, ನೆಗೆಟಿವ್, ಎಸ್ ಆರ್ ನೋ ಕ್ವಶನ್ ಅಥವಾ ಡೈರೆಕ್ಟ್ ಕ್ವಶನ್ ಅಂತ ಹೇಳಿ ನಾವೇನ್ ಹೇಳ್ತೇವೆ ಅಂತ ನಿಮ್ಗೆ ಹೇಳ್ತಾ ಬಂದಿದ್ದೀನಲ್ಲ, ಆ ದೃಷ್ಟಿಯಿಂದ ನೋಡಿದಾಗ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್ ಇದ್ದಂತ ಈ ವಾಕ್ಯದ ಈ ಟೆನ್ಸ್ ನ ಸ್ವರೂಪ ಅದರ ನೆಗೆಟಿವ್ ಸ್ವರೂಪಕ್ಕೆ ಬಂದಾಗ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ನೀವು ಈಗ ಕೈನಲ್ಲಿ ಪೆನ್ನು ಅಥವಾ ಪೆನ್ಸಿಲ್ ಅನ್ನ ಹಿಡಿದು ನಾನೀಗ ಹೇಳೋದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ಒಂದ್ ಕಡೆ ಬರ್ಕೊಳ್ಬೇಕು. ಇಲ್ಲ ಅಂದ್ರೆ ಖಂಡಿತ ಕಳೆದ 25 ನಿಮಿಷದಿಂದ ನೀವು ಈ ಪಾಠ ಏನ್ ಕೇಳಿದ್ರಿ ಅದಷ್ಟು ವೇಸ್ಟ್ ಆಗ್ಬಿಡುತ್ತೆ. ನೀನು ಏನೋ ಮಾತಾಡದೆ ನೀವು ಏನೋ ಕೇಳಿದ್ರಿ ಅಂತ ಆಗ್ಬಿಡುತ್ತೆ. ನೋಡಿ, ಈಗ ನಾನು ಹೇಳುವ ಸ್ಟ್ರಕ್ಚರ್ ಅನ್ನ ನಿಧಾನಕ್ಕೆ ನಾನು ಹೇಳ್ತೇನೆ, ನೀವು ಹಾಗೆ ಬರ್ಕೊಳ್ಳಿ. ನೋಡಿ, ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಪಾಸಿಟಿವ್ ವಾಕ್ಯ. ಅದಕ್ಕೆ ಅಸರ್ಟಿವ್ ಅಂತ ಇನ್ನೊಂದು ಬೇರೆ ಹೆಸರುಗಳನ್ನ ನೀವು ಕ್ಲಾಸ್ ಅಲ್ಲಿ ಟೀಚರ್ಗಳು ಹೇಳೋದನ್ನ ಹೇಳಿರ್ತೀರಿ. ಈಗ ನಾನ್ ಹೇಳೋದು ಒಂದು ಹಂತಕ್ಕೆ ಬಹಳ ಸರಳವಾದಂತಹ
ವಿಧಾನ ಪಾಸಿಟಿವ್ ಸೆಂಟೆನ್ಸ್ ಅಂತ ಕೊಳ್ಳಿ. ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್. ಐ ರೋಟ್ ಎ ಲೆಟರ್ ಯೆಸ್ಟರ್ಡೇ. ಇದನ್ನ ನೀವು ನೆಗೆಟಿವ್ ಮಾಡ್ಬೇಕಾದ್ರೆ ಹೇಗ್ ಮಾಡಿರ್ತೀರಪ್ಪ ಅಂತ ಹೇಳಿದ್ರೆ ಐ ಡಿಡ್ ನಾಟ್ ರೈಟ್ ಅ ಲೆಟರ್ ಯೆಸ್ಟರ್ಡೇ. ಹಾಗಿದ್ರೆ ಇದರ ಸ್ಟ್ರಕ್ಚರ್ ಏನಿರುತ್ತೆ ನೋಡಿ. ಸಬ್ಜೆಕ್ಟ್ ಪ್ಲಸ್ ನಾಟ್, ನಾಟ್ ಎರಡು ಪದ ಇದು. DID ಡಿಡ್, ಬೇಕಾದ್ರೆ ಇನ್ನೊಂದು ಪ್ಲಸ್ ಅನ್ನ ಸೇರಿಸಿ, ಪ್ಲಸ್ NOT ನಾಟ್, ಪ್ಲಸ್ ಬಹಳ ಮುಖ್ಯವಾದಂತ ವ್ಯತ್ಯಾಸ ಇದು ಪ್ರೆಸೆಂಟ್ ವರ್ಬ್. ರೋಟ್ ಅನ್ನೋದು ಏನಾಗ್ತಾ ಇದೆ ಇಲ್ಲಿ ರೈಟ್, WRIT ರೈಟ್ ಆಗಿ ಬಳಕೆ ಆಗ್ತಾ ಇದೆ. ಹಾಗಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ನ ನೆಗೆಟಿವ್ ವಾಕ್ಯದ ರಚನೆ ಹೇಗಿರತ್ತಪ್ಪ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಏನು ಡಿಫರೆನ್ಸ್ ಅನ್ನ ನಾವಿಲ್ಲಿ ಕಾಣ್ತೇವೆ? ಸಿಂಪಲ್ ಪಾಸ್ಟ್ ಟೆನ್ಸ್ ನ ಪಾಸಿಟಿವ್ ವಾಕ್ಯದಲ್ಲಿ ಪಾಸ್ಟ್ ವರ್ಬ್ ಅನ್ನ ನಾವು ಬಳಸ್ತೇವೆ, ಆದ್ರೆ ಅದರ ನೆಗೆಟಿವ್ ವಾಕ್ಯದಲ್ಲಿ ಹಾಗೆ ಮುಂದುವರೆದು ಅದರ ಎಸ್ ಆರ್ ನೋ ಕ್ವಶನಿನ ವಾಕ್ಯದಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಅಂತ ಕೂಡ ಹೇಳ್ತೀವಿ. ಮತ್ತೆ ಅದನ್ನ ಕ್ವಶನ್ ರೂಪದಲ್ಲಿ ನೇರ ಡೈರೆಕ್ಟ್ ಕ್ವಶನ್ ಪ್ರಶ್ನೆಯ ರೂಪದಲ್ಲಿ ಬಳಕೆ ಮಾಡ್ಬೇಕಾದ್ರೂ ಕೂಡ ನಾವೇನ್ತೀವಿ ಡಿಡ್ ಅನ್ನ ಬಳಕೆ ಮಾಡ್ತೀವಿ. ಎಲ್ಲೆಲ್ಲ ಡಿಡ್ ಬರುತ್ತೋ ಅಲ್ಲೆಲ್ಲ ಪ್ರೆಸೆಂಟ್ ವರ್ಬ್ ಬರುತ್ತೆ. ಯಾವ ಕಾರಣಕ್ಕೂ ಪಾಸ್ಟ್ ವರ್ಬ್ ಅಲ್ಲಿ ಬರೋದಿಲ್ಲ. ಯಾಕೆ ಸರ್ ಅಂದ್ರೆ ಮತ್ತದೇ ಉತ್ತರ, ಇಂಗ್ಲಿಷ್ ಭಾಷೆಯನ್ನ ಬಳಸೋರು ಹೀಗೆ ಬಳಕೆ ಮಾಡ್ತಾ ಇದ್ದಾರೆ. ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ, ನೆನ್ಪಿಟ್ಕೊಂಡು ನಾವು ಆ ಭಾಷೆಯನ್ನ ಬಳಸಬೇಕಾದ್ರೆ ಹಾಗೆ ಅದರ ನಿಯಮಗಳಿಗೆ ಬದ್ಧವಾಗಿ ನಾವು ಬಳಕೆ ಮಾಡ್ಬೇಕಾಗತ್ತೆ. ಮತ್ತೆ ಆ ನಿಯಮಗಳು ಅನ್ನೋದನ್ನ ಗ್ರಾಮರ್ ಅಂತ ಹೇಳ್ತೇವೆ, ವ್ಯಾಕರಣ ಅಂತ ಹೇಳ್ತೇವೆ ಅಂತ ನಾನು ನಿಮಗೆ ಪ್ರತಿ ತರಗತಿಯಲ್ಲೂ ಹೇಳ್ತಾ ಬಂದಿದ್ದೇನೆ. ಓಕೆ, ಹಾಗಿದ್ರೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ನೀವೇನ್ ಕಲ್ತ್ರಿ ಅನ್ನೋದನ್ನ ಮತ್ತೆ ನೆನಪು ಮಾಡ್ಕೊಳ್ಳಿ. ಈ ಕ್ಲಾಸ್ ಅಲ್ಲಿ ನಾನು ಮತ್ತೆ ನಿಮಗೆ ಟೆನ್ಸಸ್ ಮತ್ತು ವರ್ಬ್ ಗಳ ನಡುವಿನ ವ್ಯತ್ಯಾಸವನ್ನ ನಿಮ್ಮ ಗಮನಕ್ಕೆ ತಂದೆ. ನಿಮಗೆ ಅದನ್ನ ಟೆನ್ಸ್ ಅಂದ್ರೇನು, ವರ್ಬ್ ಅಂದ್ರೇನು, ಅದರ ಡಿಫರೆನ್ಸ್ ಏನು ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೇನೆ. ಅದನ್ನ ಮತ್ತೆ ನೆನಪು ಮಾಡಿದ್ದೇನೆ, ಅದನ್ನ ನೆನ್ಪಿಟ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ. ನಂತರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್ ಏನಿತ್ತು ಅನ್ನೋದನ್ನ ನೆನಪು ಮಾಡ್ಕೊಂಡ್ವಿ. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಏನಿತ್ತು ಅಂತಾನೂ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಏನಿದೆಯಲ್ಲ, ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಅನ್ನು ಕೂಡ ನಾನು ಈ ಕ್ಲಾಸ್ ಅಲ್ಲಿ ನಿಮ್ಗೆ ಬಿಡಿಸಿ ಹೇಳಿದ್ದೇನೆ. ಮತ್ತೆ ಎಲ್ಲಿ ಇಂಗ್ಲಿಷ್ ಇಸ್ ಡಿಫರೆಂಟ್, ಇಟ್ ಇಸ್ ನಾಟ್ ಡಿಫಿಕಲ್ಟ್ ಅನ್ನೋದು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅನ್ನೋದನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ. ಮಕ್ಕಳೇ, ಈ ಸಿಂಪಲ್ ಪಾಸ್ಟ್ ಟೆನ್ಸಿನ ಸ್ಟ್ರಕ್ಚರ್ ಅನ್ನ ಈ ಕ್ಲಾಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಂಡಿದೆ. ಅದರ ಫಂಕ್ಷನ್ ಅಂದ್ರೆ ಅದರ ಬಳಕೆ ಹೇಗಾಗತ್ತೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ, ನೀವು ಅದನ್ನ ಕೇಳಿರಂತೆ. ಈ ತರಗತಿಯನ್ನ ಮುಗಿಸೋದಿಕ್ಕೆ ಮೊದಲು ಮತ್ತೊಮ್ಮೆ ಇನ್ನೊಂದು ಬಾರಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನ ರಚನೆ ಕಡೆ ಗಮನ ಕೊಡೋಣ. ಸಿಂಪಲ್ ಪಾಸ್ಟ್ ಟೆನ್ಸ್ ನ ಪಾಸಿಟಿವ್ ಸೆಂಟೆನ್ಸ್ ಹೇಗಿರುತ್ತೆ? ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್, PAST ಪಾಸ್ಟ್ ವರ್ಬ್. ಅಂದ್ರೆ ಈ ಟೆನ್ಸ್ ಅನ್ನ ನಾವು ನಕಾರಾತ್ಮಕ ಅರ್ಥ ಕೊಡ್ಲಿಕ್ಕೆ ನೆಗೆಟಿವ್ ರೂಪದಲ್ಲಿ ಬಳಸೋದಾದ್ರೆ ಅವಾಗ ಇದರ ರಚನೆ ಏನಾಗತ್ತಪ್ಪ ಅಂದ್ರೆ ಸಬ್ಜೆಕ್ಟ್, ಮತ್ತೆ ಬರ್ಕೊಳ್ಳಿ, ಸರಿಯಾಗಿ ಬರ್ಕೊಂಡಿದ್ರೆ ಇನ್ನೊಮ್ಮೆ ನೋಡ್ಕೊಳ್ಳಿ. ಸಬ್ಜೆಕ್ಟ್ ಪ್ಲಸ್ ಡಿಡ್, DID ಡಿಡ್ ಪ್ಲಸ್ ನಾಟ್, NOT ನಾಟ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಹಾಗೆ ಮಕ್ಕಳೇ, ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ 3 ಹೆಲ್ಪಿಂಗ್ ವರ್ಬ್ ಇದೆ, ಈಸ್, ಆಮ್, ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ 2 ಇದೆ, ಹ್ಯಾಸ್ ಮತ್ತೆ ಹ್ಯಾವ್. ಈ ಟೆನ್ಸ್ ಅಲ್ಲಿ ಒಂದೇ ಇದೆಯಲ್ಲ ಸರ್ ಅಂತ ಪ್ರಶ್ನೆ ಬಂದಿದ್ರೆ ತುಂಬಾ ಒಳ್ಳೆಯದು. ಇಂಗ್ಲಿಷ್ ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ನೆಗೆಟಿವ್ ಮಾಡ್ಬೇಕಾದ್ರೆ ಅಲ್ಲಿ ಡಿಡ್ ಅನ್ನುವ ಪದವನ್ನ ಹೆಲ್ಪಿಂಗ್ ವರ್ಬ್ ಆಗಿ ತಗೊಳ್ತಾರೆ. ಈ ವಾಕ್ಯ ಪ್ರಕಾರದಲ್ಲಿ ಈ ಟೆನ್ಸ್ ನಲ್ಲಿ ಡಿಡ್ ಅನ್ನೋದು ಒಂದೇ ಹೆಲ್ಪಿಂಗ್ ವರ್ಬ್ ಆಗಿರೋದ್ರಿಂದ ಯಾವ ಸಬ್ಜೆಕ್ಟ್ ಬಂದ್ರೂ ಕೂಡ ಡಿಡ್, ಯಾವ ನಂಬರ್ ಬಂದ್ರೂ ಕೂಡ ಡಿಡ್, ಅದರಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ಆದ್ರೆ ಇಲ್ಲಿ ಆಗುವಂತ ಮುಖ್ಯವಾದ ಬದಲಾವಣೆ ಎಲ್ಲಿದೆ?
ಮೇನ್ ವರ್ಬ್ ಅಲ್ಲಿದೆ. ಪಾಸ್ಟ್ ವರ್ಬ್ ಇದ್ದದ್ದು ಏನಾಗತ್ತೆ ಇಲ್ಲಿ ಪ್ರೆಸೆಂಟ್ ವರ್ಬಿಗೆ ಬರುತ್ತೆ. ಮತ್ತೆ ಈ ಪದಗಳು ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದು ವರ್ಬ್ ಗಳನ್ನ ಡಿವೈಡ್ ಮಾಡುವಂತಹ ಒಂದು ವಿಧಾನ. ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಪಾಸ್ಟ್ ವರ್ಬ್ ಇರುತ್ತೆ. ಉಳಿದಂತ ನೆಗೆಟಿವ್ ಮತ್ತೆ ಇಂಟರಾಗೇಟಿವ್ ಅಥವಾ ಪ್ರಶ್ನಾರ್ಥಕ ವಾಕ್ಯ ಪ್ರಕಾರಗಳಲ್ಲಿ ನಾವು ಯಾವಾಗ್ಲೂ ಅಲ್ಲೇನ್ ಮಾಡ್ತೀವಿ, ಇಡ್ ಅನ್ನ ತಗೊಂಡ್ಬರ್ತೀವಿ ಮತ್ತೆ ಪಾಸ್ಟ್ ವರ್ಬ್ ಮೊದಲು ಪ್ರೆಸೆಂಟ್ ವರ್ಬ್ ಅನ್ನ ಬಳಕೆ ಮಾಡ್ತೇವೆ. ಹಾಗಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿದಾಗ ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್ ಇದು ಅದರ ಪಾಸಿಟಿವ್ ವಾಕ್ಯ ಪ್ರಕಾರ. ಅದನ್ನ ನೆಗೆಟಿವ್ ಮಾಡಿದಾಗ ಸಬ್ಜೆಕ್ಟ್ ಪ್ಲಸ್ ಡಿಡ್ ಪ್ಲಸ್ ನೀಡ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಅಲ್ಲಿ ಪಾಸ್ಟ್ ವರ್ಬ್, ಇಲ್ಲಿ ಪ್ರೆಸೆಂಟ್ ವರ್ಬ್ ಬಳಕೆ ಆಗತ್ತೆ. ಇದನ್ನ ನೆನ್ಕೋತೀರಲ್ವಾ ಮಕ್ಕಳೇ? ಸರಿ, ಹಾಗಿದ್ರೆ ಮುಂದಿನ ತರಗತಿನಲ್ಲಿ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನೋದನ್ನ ಯಾವ ಸನ್ನಿವೇಶಗಳಲ್ಲಿ ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ತೀವಿ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ವಿವರಿಸ್ತೇನೆ. ಅಲ್ಲಿ ತನಕ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಸ್ಟ್ರಕ್ಚರ್ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದನ್ನು ಮರಿಬೇಡಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಇಸ್ ನಾಟ್ ಡಿಫಿಕಲ್ಟ್. ಹೌದಲ್ವಾ? ಓಕೆ, ಟೇಕ್ ಕೇರ್. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ನಿನ್ನ ಬುದ್ಧಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಕೇಳುಗರೆ, ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಸಿಂಪಲ್ ಫಾಸ್ಟ್ ಟೆನ್ಸ್ನ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.